ಈ ಹೋರಾಟದ ವಿಚಾರ 31 ವರ್ಷಗಳ ಹಿಂದೆ ನಡೆದಿತ್ತು. ಆ ಪ್ರಕರಣ ದಾಖಲಾಗಿದ್ದು 31 ವರ್ಷಗಳ ಹಿಂದೆ. ಪ್ರಕರಣದಲ್ಲಿ 9 ಆರೋಪಿಗಳ ಪೈಕಿ 3 ಮೃತಪಟ್ಟಿದ್ದಾರೆ. ಶ್ರೀಕಾಂತ್ ಪೂಜಾರಿ 3ನೇ ಆರೋಪಿ. ಅವರನ್ನ 3 ದಿನಗಳ ಹಿಂದೆ ಬಂಧನ ಮಾಡಲಾಗಿತ್ತು. ಈಗ ಈ ಪ್ರಕರಣ ರಾಜಕೀಯ ತಿರುವನ್ನ ಪಡೆದುಕೊಳ್ತಾ ಇದೆ. ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಪಡೆ ಇವತ್ತು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಆರೋಪವನ್ನ ಕೇಸರಿ ಪಡೆ ಮಾಡಿತ್ತು. ಈಗ 31 ವರ್ಷದ ಬಳಿಕ ಕರಸೇವಕ್ ಶ್ರೀಕಾಂತ್ ಪೂಜಾರಿ ಅರೆಸ್ಟ್ ಆಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯ ಕೇಸರಿ ಪಡೆ ರೊಚ್ಚಿಗೆದ್ದಿದೆ. ಇವತ್ತು ಸಿದ್ದು ಸರ್ಕಾರದ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿದೆ. ಬೆಂಗಳೂರು, ಹುಬ್ಬಳ್ಳಿ ಸೇರಿದಂತೆ ರಾಜ್ಯಾದ್ಯಂತ ಬಿಜೆಪಿ ಇವತ್ತು ಪ್ರತಿಭಟನೆ ನಡೆಸೋದಕ್ಕೆ ಕರೆ ಕೊಟ್ಟಿದ್ದು ಫ್ರೀಡಂ ಪಾರ್ಕ್, ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬಿ.ವೈ. ವಿಜೇಂದ್ರ ಅವರ ನೇತೃತ್ವದಲ್ಲಿ ಕಾರ್ಯಕರ್ತರು ಆಗಮಿಸಿ ಅಲ್ಲಿ ಪ್ರತಿಭಟನೆಯನ್ನ ನಡೆಸಲಿದ್ದಾರೆ. ಇನ್ನು ಹುಬ್ಬಳ್ಳಿ ಪೊಲೀಸ್ ಕಮಿಷನರ್ ಕಚೇರಿ ಮುತ್ತಿಗೆಗೆ ತಯಾರಿಯನ್ನ ಕೂಡ ನಡೆಸಿಕೊಳ್ಳಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯುತ್ತೆ ಎನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ರಾಜ್ಯಾದ್ಯಂತ ಇವತ್ತು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸೋದಕ್ಕೆ ಬಿಜೆಪಿ ಕಾರ್ಯಕರ್ತರು ಮುಂದಾಗ್ತಿರೋದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸಾದ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸಾದ್, ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಹೇಗೆಲ್ಲ ನಡೆಯುತ್ತೆ ಪ್ರತಿಭಟನೆಗಳು, ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಬಿಜೆಪಿಯವರು? ನಾಗೇಂದ್ರ ಬಾಬು, 31 ವರ್ಷಗಳ ಹಿಂದಿನ ಪ್ರಕರಣ ಅಂದರೆ ರಾಮ ಜನ್ಮಭೂಮಿಗಾಗಿ ಏನು ಹೋರಾಟ ನಡೆದಂತಹ ಈ ಪ್ರಕರಣವನ್ನು ಮತ್ತೆ ಓಪನ್ ಮಾಡಿರುವಂತಹ ನಡೆಯನ್ನು ಖಂಡಿಸಿ ಇದು ಮತ್ತೊಂದು ರಾಜಕೀಯ ಸ್ವರೂಪವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬಿಜೆಪಿ ಪಾಳೆಯದಿಂದ ಇವತ್ತು ಇಡೀ ರಾಜ್ಯದಾದ್ಯಂತ ಒಂದು ಬೃಹತ್ ಪ್ರತಿಭಟನೆಗೆ ಕರೆ ನೀಡಿರ್ತಕ್ಕಂಥದ್ದು. ಅದರ ಜೊತೆಗೆ ಪ್ರಮುಖವಾಗಿ ವಾಣಿಜ್ಯಗಿರಿ ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಬೆಳಗ್ಗೆ ಅಂದರೆ 11:30 ಏನು ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಬಿಜೆಪಿ ಪಾಳೆಯ, ಬಿಜೆಪಿಯ ನಾಯಕರು, ಅದೇ ರೀತಿ ಸ್ಥಳೀಯ ಶಾಸಕರಿರ್ಬೋದು, ಸ್ಥಳೀಯ ಮುಖಂಡರಿರ್ಬೋದು, ಸಾಕಷ್ಟು ಸಂಖ್ಯೆಯಲ್ಲಿ, ನೂರಾರು ಸಂಖ್ಯೆಯಲ್ಲಿ ಏನು ಶಹರ ಠಾಣೆ ಅಂದರೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಶ್ರೀಕಾಂತ್ ಪೂಜಾರಿ ಅಂತಕ್ಕಂಥ ಹಿಂದೂ ಕಾರ್ಯಕರ್ತನನ್ನು ಬಂಧನ ಮಾಡಿರುವಂಥ ಹಿನ್ನೆಲೆಯಲ್ಲಿ ಈ ನಡೆಯನ್ನು ಖಂಡಿಸಿ ಬಿಜೆಪಿ ಪಾಳೆಯದಿಂದ ಒಂದು ತೀವ್ರತರವಾದಂಥ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಒಂದು ಕಡೆ ಶಹರ ಠಾಣೆ ಪೊಲೀಸ್ ಠಾಣೆ ಇರ್ಬೋದು, ಅಂದರೆ ಅದೇ ರೀತಿ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಆಫೀಸ್ಗೂ ಸಹಿತ, ಪೊಲೀಸ್ ಕಮಿಷನರ್ ಕಚೇರಿಗೂ ಸಹಿತ ಮುತ್ತಿಗೆ ಹಾಕುವಂಥ ಸಾಧ್ಯತೆಗಳು ಇವತ್ತು ಇರುವಂಥದ್ದು. ಒಂದು ಕಡೆ ಬಿಜೆಪಿಯವರ ಪ್ರಶ್ನೆ ಅಂದರೆ ಕಾಂಗ್ರೆಸ್ ಸರ್ಕಾರ ಕೇವಲ ಹಿಂದೂ ಕಾರ್ಯಕರ್ತರನ್ನು ಅಂದರೆ ರಾಮ ಭಕ್ತರನ್ನು ಟಾರ್ಗೆಟ್ ಮಾಡಿ ಈ ರೀತಿ ಬಂಧನ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದೆ, ರಾಜಕೀಯ ಮಾಡ್ತಾ ಇದೆ. ಹೀಗಾಗಿ ಈ ನಡೆಯನ್ನು ಪ್ರಶ್ನಿಸಿ ಈ ಒಂದು ಉಗ್ರವಾದಂಥ ಹೋರಾಟಕ್ಕೆ ಇವತ್ತು ಬಿಜೆಪಿ ರಾಜ್ಯದಾದ್ಯಂತ ಕರೆ ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಬೃಹತ್ ಒಂದು ಪ್ರತಿಭಟನೆ ನಡೆಯಲಿದೆ. ಅದೇ ರೀತಿ ವಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆಯಲಿದೆ. ಸಾಕಷ್ಟು ತೀವ್ರತರವಾದಂಥ ಪ್ರತಿಭಟನೆಯನ್ನು ಮಾಡುವ ಮೂಲಕ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸುವಂಥ ಕೆಲಸಕ್ಕೆ ಇವತ್ತು ಬಿಜೆಪಿ ಮುಂದಾಗ್ತಾ ಇರತಕ್ಕಂಥದ್ದು. ಒಂದು ಕಡೆ ಠಾಣೆಗೆ ಮುತ್ತಿಗೆ ಇರ್ಬೋದು, ಅದೇ ರೀತಿ ಕಮಿಷನರ್ ಅವರ ಕಚೇರಿಗೆ ಮುತ್ತಿಗೆ ಹಾಕುವಂಥ ಒಂದು ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇದೆ. ಒಂದು ಪ್ರಶ್ನೆ ಅಂದರೆ ಬಿಜೆಪಿ ಒಂದು ಕಡೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಪ್ರಮುಖವಾಗಿ ಹಿಂದೂ ಕಾರ್ಯಕರ್ತರನ್ನೇ ಪ್ರಮುಖವಾಗಿ ಟಾರ್ಗೆಟ್ ಮಾಡುವಂಥ ನಿಟ್ಟಿನಲ್ಲಿ ಈ ಒಂದು ನಡೆಯನ್ನು ಪ್ರಶ್ನಿಸಿ ಇವತ್ತು ನಾಗೇಂದ್ರ ಬಾಬು ಹುಬ್ಬಳ್ಳಿಯಲ್ಲಿ ಬೃಹತ್ ಒಂದು ಪ್ರತಿಭಟನೆಗೆ ಬಿಜೆಪಿ ಪಡೆ ಸಜ್ಜಾಗಿದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಪ್ರಕಾಶ್. ನೋಡಿ, ಒಂದು ಕಡೆ ಬಿಜೆಪಿ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ. ರಿಪಬ್ಲಿಕ್ ಕನ್ನಡಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೇಳಿಕೆಯ ಜೊತೆಯಲ್ಲಿ ಒಂದಷ್ಟು ಗಂಭೀರವಾದಂಥ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದ ಜೊತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡುವಂಥ ಸಂದರ್ಭದಲ್ಲಿ ಸರ್ಕಾರದ ವಿರುದ್ಧ
ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ. ಕರ ಸೇವಕರನ್ನ ಬಂಧನ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಷಡ್ಯಂತ್ರವನ್ನ ಹೂಡಿದೆ ಅಂತೇಳಿ ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಹಾಗಾದ್ರೆ ಮತ್ತಷ್ಟು ಕರ ಸೇವಕರನ್ನ ಸರ್ಕಾರ ಬಂಧಿಸುತ್ತಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಈಗ ರಾಜ್ಯ ಸರ್ಕಾರದ ನಡೆಯ ಬಗ್ಗೆ ಆರ್ ಅಶೋಕ್ ಅವರು ಗಂಭೀರವಾದಂಥ ಆರೋಪವನ್ನ ಮಾಡಿದ್ದು, ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ರಾಜ್ಯಾದ್ಯಂತ ಕರ ಸೇವಕರ ಬಂಧನದ ಷಡ್ಯಂತ್ರವನ್ನ ಮಾಡಿದೆ ಅನ್ನುವ ಆರೋಪವನ್ನ ಆರ್ ಅಶೋಕ್ ಅವರು ಕೊಟ್ಟಿರುವಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಆರ್ ಅಶೋಕ್ ಎಕ್ಸ್ಕ್ಲೂಸಿವ್ ಆಗಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ತೀವ್ರ ವಿವಾದ ಮತ್ತು ಚರ್ಚೆಯ ವಿಚಾರ ಆಗಿರುವಂತಹ ಹುಬ್ಬಳ್ಳಿಯಲ್ಲಿ ಕರ ಸೇವಕರ ಬಂಧನ ಏನಿದೆ ಅದು ಸಾಕಷ್ಟು ವಿವಾದಕ್ಕೆ ಉಂಟಾಗಿರುವಂಥದ್ದು. ಇಂದು ಬಿಜೆಪಿ ಅದನ್ನು ಉಗ್ರ ಹೋರಾಟಕ್ಕೆ ತೆಗೆದುಕೊಂಡಿರುವಂಥದ್ದು. ಪ್ರತಿಪಕ್ಷ ನಾಯಕ ಅಶೋಕ್ ನೇತೃತ್ವದಲ್ಲಿ ಇಂದು ಮುತ್ತಿಗೆ ಸಂಬಂಧಪಟ್ಟಂತೆ ನೀವು ಹುಬ್ಬಳ್ಳಿಯಲ್ಲಿ ಹಾಕೊಂಡಿರೋದು ಏನು ಕಾರ್ಯಕ್ರಮ? ಇದು 1992 5ನೇ ತಾರೀಕು ನಡೆದಿರುವಂಥ ಕೇಸು. 30 ವರ್ಷ ಆಗೋಗ್ಬಿಟ್ಟಿದೆ. ಅಪ್ಸ್ಕ್ಯಾಂಡಿಂಗ್ ಅಂತ ಕೊಡ್ತಾರೆ. ಆ ಮನುಷ್ಯ ಹುಬ್ಬಳ್ಳಿಯಲ್ಲಿ ದಿನ ಆಟೋ ಓಡಿಸ್ತಾ ಇದ್ದಾನೆ. ಯಾರು ಕರಸೇವೆ ರಾಮ್ ಭಕ್ತ ಇದ್ದಾನೆ, ಅವನು ಆಟೋ ಓಡಿಸ್ತಾ ಇದ್ದಾನೆ. ಇವತ್ತು ಪ್ರತಿದಿನ ಆ ರೋಡಲ್ಲೇ ಓಡಾಡ್ತಾನೆ. ಪೊಲೀಸ್ ಸ್ಟೇಷನ್ ಮುಂದೆ 1000 ಸಾರಿ ಓಡಾಡಿದ್ದಾನೆ. ಅಪ್ಸ್ಕ್ಯಾಂಡಿಂಗ್ ಅಂತ ತೋರಿಸ್ತೀರಾ? ಅಪರಾಧಿ ಥರ ಅವನೇನೋ ಮರ್ಡರ್ ಕೇಸ್ ಮಾಡಿದ್ದಾನೆ ಅನ್ನೋ ಥರ ತೋರಿಸ್ತೀರಾ? ನಿಮ್ಮ PFI ಅನ್ನೋರು 135 ಕೇಸ್ಗಳನ್ನು ವಾಪಸ್ ತೆಗೆದ್ರಲ್ಲ, ಅವ್ರೇನು ಮಾಡ್ತಾಯಿದ್ರು? ಪಾಕಿಸ್ತಾನದ ದುಡ್ಡು ತೊಗೊಂಡು ಇಲ್ಲಿ ಭಯೋತ್ಪಾದನಾ ಚಟುವಟಿಕೆ ಮಾಡಿ ಇಲ್ಲಿ ಬಾಂಬ್ ಹಾಕಬೇಕು, ಕುಕ್ಕರ್ ಬಾಂಬ್ ಮಾಡಬೇಕು, ಆ ಬಾಂಬ್ ಇಕ್ಬೇಕು ಅಂತ ಎಲ್ಲ ಮಾಡಿದ್ರಲ್ಲ, ಅವ್ರ ಮೇಲೆ ಕೇಸ್ ವಾಪಸ್ ತಗೊಂಡ್ರಲ್ಲ. ಓಪನ್ ಮಾಡಿ, ನಿಮ್ಮ ತಾಕತ್ತಿದ್ರೆ, ನಿಮ್ಮ ನಿಜವಾಗೂ ದೇಶಭಕ್ತರಾದರೆ, ರಾಮ್ ಭಕ್ತರಾದರೆ ಆ ಕೇಸನ್ನು ಓಪನ್ ಮಾಡಿ, ರಿಓಪನ್ ಮಾಡಿ. ಯಾಕಾಗಲ್ಲ? PFIನ ಮುಟ್ಟಕ್ಕಾಗಲ್ಲ, ನೀವು KFDಯನ್ನು ಮುಟ್ಟಕ್ಕಾಗಲ್ಲ. ಇವೆಲ್ಲ ಬ್ಯಾನ್ ಆಗಿರೋ ಸಂಸ್ಥೆ. ನೀವೇ ಅವ್ರನ್ನ ವಾಪಸ್ ತೆಗೆದು ಈಗ ಅವ್ರನ್ನ ಕೇಸ್ ಓಪನ್ ಮಾಡೋಕ್ಕಲ್ಲ. ರಾಮ ಭಕ್ತರ ಕೇಸ್ ಮಾತ್ರ ಓಪನ್ ಅಂತೆ. KJ ಹಳ್ಳಿ DJ ಹಳ್ಳಿ ಯಾಕೆ ಓಪನ್ ಇಲ್ಲ? ಏನು ಲೆಟ್ರ್ ಬರೀತಿರಲ್ಲ? ಆ ಕೇಸ್ಗಳು ಪಾಪ ಅಮಾಯಕರು, ಆ ಕೇಸನ್ನು ವಾಪಸ್ ತೆಗಿಬೇಕು ಅಂತ ಹೇಳ್ತಿರಲ್ಲ. ಯಾರು MLA ಮನೆಗೆ ಬೆಂಕಿ ಇಟ್ಟಂಥವ್ರು, ಇಡೀ ಬೆಂಗಳೂರನ್ನು ಬೆಂಕಿ ಇಡೋಕ್ಕೆ ಹೊರಟಂಥವ್ರು, 100 ಜನನ ಹಲ್ಲೆ ಮಾಡಿದಂಥ ಸಂದರ್ಭ, ಪೊಲೀಸರ ಮೇಲೆ ಹಲ್ಲೆ, ಸ್ಟೇಷನ್ಗೆ ನುಗ್ಗಿ ಸ್ಟೇಷನ್ನ ಹೊಡೆದಾಕಿದ್ದೀರಾ. ಅವ್ರ ಮೇಲೆ ನಿಮ್ಮ ಕೈಲಿ ಏನು ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಪಾಪ ರಾಮ ಭಕ್ತ ಅವನೇನು ಮಾಡ್ತಾನೆ? ಅದು 30 ವರ್ಷದ ಹಿಂದೆ ಕೇಸ್. ಅದರಲ್ಲಿ 3 ಜನ ಸತ್ತೋಗಿದ್ದಾರೆ. ಇಷ್ಟಿದ್ರೂ ಕೂಡ ನೀವು ಮಾಡ್ತೀರಾ ಅಂದರೆ ಏನು? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣನ? ಈಗ ಹುಬ್ಬಳ್ಳಿಯಲ್ಲಿ ಹೋಗ್ತಾ ಇರುವಂಥದ್ದು, ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಅಂದರೆ ಕಚೇರಿಗೆ ಮುತ್ತಿಗೆ ಹಾಕುವಂಥದ್ದು, ಪೊಲೀಸರು ಅಡ್ಡಿಪಡಿಸಿದ್ರೆ ಅರೆಸ್ಟ್ ಮಾಡಿದ್ರೆ ಕಾರ್ಯಕರ್ತರು ನಿಮ್ಮನ್ನ ಜೊತೆ ಸೇರಿದಂತೆ ಕೂಡ ಆ ರೀತಿ ಏನಾದರೂ ಕೂಡ ಇದೆಯಾ? ಪೊಲೀಸರು ನನಗೆ ಗೊತ್ತಿಲ್ಲ ಏನು ತಯಾರಿ ಮಾಡೋದು. ಅವಾಗೆ ಪೊಲೀಸ್ ಫೋನ್ಗಳು ಬರ್ತಾನೆ ಇದೆ ನನಗೆ. ಎಲ್ಲ ಕಡೆಯಿಂದನೂ ಪೊಲೀಸರು ಫೋನ್ ಮಾಡ್ತಾಯಿದ್ದಾರೆ. ಎಷ್ಟೊತ್ತಿಗೆ ಹೊರಡ್ತೀರಾ, ಹೆಂಗೆ ಹೊರಡ್ತೀರಾ, ಏನು ಮಾಡ್ತೀರಾ ಅಂತೆಲ್ಲ ಪದೇ ಫೋನ್ ಮಾಡ್ತಾಯಿದ್ದೆ. ದೊಡ್ಡ ಅಧಿಕಾರಿಗಳು ಫೋನ್ ಮಾಡ್ತಾಯಿದ್ದಾರೆ. ನಾನು ರೆಡಿ ಇದ್ದೀನಿ. ನಾನು ರಾಮ ಜನ್ಮಭೂಮಿಯಲ್ಲೇ ನಾನು ಹೋರಾಟ ಮಾಡಿದಂಥವ್ನು. ನಾನು ಎಮರ್ಜೆನ್ಸಿ ತಂದಾಗ ಈ ದೇಶದ ಮೇಲೆ ನಾನು ಪ್ರತಿಭಟನೆ ಮಾಡಿ ಜೈಲಲ್ಲಿದ್ದೆ. ಫ್ರೀಡಮ್ ಪಾರ್ಕ್ ಜೈಲಲ್ಲಿ ನಾನು ಇದ್ದವನು. ನಾನು ಈ ಗೊಡ್ಡು ಬೆದರಿಕೆ ಇಲ್ಲ, ಬೆದರಲ್ಲ. ನೀವು ಅರೆಸ್ಟನ ಮಾಡಿ, ಏನಾನ ಮಾಡಿ, ನಾನಂತೂ ಹೋರಾಟಕ್ಕೆ ಬರ್ತೀನಿ. ಮಾತು ಕೊಟ್ಟಿದ್ದೀನಿ. ಹೋರಾಟದಲ್ಲಿ ನಾನು ಪಾಲ್ಗೊಂಡೇ ಗೋಲ್ತೀನಿ. ಕೂಡಲೇ ಅವ್ರನ್ನ ಬಿಡುಗಡೆ ಮಾಡಬೇಕು. ಯಾವ ರೀತಿ ನೀವು PFI ಮೇಲೆ ಕೇಸ್ ವಾಪಸ್ ತಗೊಳಕ್ಕಾಗ್ತೈತೆ, ಇವ್ರ ಮೇಲೆ ತೊಗೊಳಕ್ಕಾಗ್ತಾ ಇರಲ್ವ ನಿಮ್ಮ ಕೈಲಿ? ನಮ್ಮ ಸರ್ಕಾರ ಇದ್ದ ಯಾರನ್ನೂ ನಾವು ಬಂಧಿಸಿಲ್ಲ. ಯಾವ ರಾಮ ಭಕ್ತರನ್ನು ನಾವು ಬಂಧಿಸಿಲ್ಲ. ನಮ್ಮ ಸರ್ಕಾರ ಇದ್ದಾಗ ನೀವು ಬಂದಾಗ ಯಾಕೆ ಆಗ್ತತೆ? ನಾವು ಸರ್ಕಾರ ನಡೆಸಿದಿರಲ್ಲ. ನಮಗೂ ಕೇಸ್ನ ಹಳೆ ಕೇಸ್ಗಳನ್ನೆಲ್ಲ ರಿವ್ಯೂ ಮಾಡೋ ಅಧಿಕಾರ ನನಗೂ ಇತ್ತಲ್ಲ, ನಮಗೂ ಇತ್ತು. ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ, ನಮಗೂ ಇತ್ತಲ್ಲ. ನಾವೇನು ಮಾಡಲಿಲ್ಲಲ್ಲ? ನಾವೇನು ರಿವ್ಯೂ ಮಾಡಿದ್ದೀರಾ? ನಿಮ್ಮೊಬ್ಬರಿಗೆ ಮಾತ್ರ ರಿವ್ಯೂ ಮಾಡೋ ಅಧಿಕಾರ ಇರೋ ಅಂಥ ಭ್ರಮೆಯಲ್ಲಿದ್ದೀರಾ ನೀವು.